ರೈತ ಬಾಂಧವರೇ, ನಮ್ಮ ಹೆಸರು ರಘು ಅಂತ ಹೇಳ್ಬಿಟ್ಟು ನಾವು ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಬಂದಿದ್ದೀವಿ. ನಾವು ಇವತ್ತು ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕು ಸೈದಾಪುರ ಹೋಬಳಿ ಬೆಳಗುಂದಿ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ಮ ಜೊತೆ ಪ್ರಗತಿಪರ ರೈತರಾದಂತ ಶಾಂತಪ್ಪ ಅವರು ಇದ್ದಾರೆ. ಇವರು ಟೋಟಲಿ ಭತ್ತ ಬೆಳೆ ಅಂತ ರೈತರು. ಈಗ ಇವರ ಕಂಪ್ನಿಗೆ ಇವರು ಪ್ಲಾಂಟಿಗೆ ನಮ್ಮ ಮಾರ್ಸರ್ ಕಂಪ್ನಿ ಪ್ರಾಡಕ್ಟ್ ನೀಡಿದ್ವಿ. ಈಗ ಟೋಟಲಿ ಬಳಸಿದ್ದಾರೆ. ಈಗ ಅದ್ರ ಬಗ್ಗೆ ರಿಸಲ್ಟ್ ಹೇಗಿದೆ ಎಂಬುದನ್ನು ಅವ್ರನ್ನ ಕೇಳಿ ತಿಳ್ಕೊಂಡು ಬನ್ನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ಶಾಂತಪ್ಪ. ಸರ್ ನಿಮ್ಮ ಊರು? ಬೆಳಗುಂದಿ. ಸರ್ ನಿಮ್ದು ಎಷ್ಟು ಎಕರೆ ಬರುತ್ತೆ ಸರ್? ಟೋಟಲಿ ಗದ್ದೆ ಎಷ್ಟು ಎಕರೆ ಮಾಡ್ತೀರಾ? 60 ಎಕರೆ. 60 ಎಕರೆ ಮಾಡ್ತೀರಿ ನೀವು? ಸರ್ 60 ಎಕರೆಗೆ ನಮ್ಮ ಮಾರ್ಸರ್ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡಿದ್ದೀರಾ? ಯೂಸ್ ಮಾಡಿದ್ವಿ. ಈಗ ಎಷ್ಟು ವರ್ಷದಿಂದ ಯೂಸ್ ಮಾಡ್ತಿದ್ದಾರೆ ನೀವು? ನಾವು ಸುಮಾರು 3 ವರ್ಷದಿಂದ ಯೂಸ್ ಮಾಡಿ 3 ವರ್ಷದಿಂದ ಕಂಟಿನ್ಯೂ ಆಗಿ ಯೂಸ್ ಮಾಡ್ತಿದ್ದೀರಾ? ಸರ್ ನಮ್ದು ಗೊಬ್ಬರ ನೀವು ಯೂಸ್ ಮಾಡಕ್ಕಿಂತ ಮುಂಚೆ ಕೆಮಿಕಲ್ ಯೂಸ್ ಮಾಡ್ತಿರಲ್ಲ, ಒಂದ್ ಎಕರೆ ಎಷ್ಟು ಚೀಲ ಹಾಕ್ತಿದ್ರಿ ಸರ್ ನೀವು? ಸುಮಾರು 1 ಎಕರೆಗೆ 12 ಚೀಲ ತನಕ ಹಾಕ್ತಿದ್ವಿ ಸರ್. 12 ಚೀಲ ತನಕ ಹಾಕ್ತಿದ್ರಿ? 12 ಚೀಲ. ಅವಾಗ ಒಂದ್ ಎಕರೆ ಎಷ್ಟು ಖರ್ಚು ಬರ್ತದೆ ಸರ್ ನಿಮ್ಗೆ? ಸುಮಾರು ನಮ್ಗೆ ಅವಾಗ ಮೊದಲು 20,000 ರೂಪಾಯಿ ಬರ್ತಿತ್ತು ಸರ್ ಒಂದ್ ಎಕರೆಗೆ. ಒಂದ್ ಎಕರೆಗೆ 20,000 ಮಟ್ಟ ಬರ್ತಿತ್ತು ಸರ್. ಈಗ ನಿಮ್ಮ ಮಾಸ್ಕೇರ್ ಕಂಪ್ನಿದು ನಿಮ್ಮ ಲಿಕ್ವಿಡ್ ಯೂಸ್ ಮಾಡಿದ್ಮೇಲೆ ನಮ್ಮಲ್ಲಿ ಒಂದು 10,000 ರೂಪಾಯಿ ತನಕ ಬರ್ತದೆ ಸರ್. ಅರ್ಧ ಕಡಿಮೆ 50% ಅಂದ್ರೆ 20,000 ಕಮ್ಮಿ ಆಗೋದು 10,000 ಅರ್ಧಕ್ಕರ್ಧ ಕಡಿಮೆ ಉಳಿತಾಯ ಆಗ್ತೈತೆ. ಇದು ನಮ್ದು ಒಂದ್ ಎಕರೆಗೆ ಎಷ್ಟು ಲೀಟರ್ ಆಗ್ತದೆ ಸರ್ ಲಿಕ್ವಿಡ್? ನೀವು ನಾವು 6ರಿಂದ 7 ಲೀಟರ್ ಆಗ್ತೀವಿ ಸರ್. ಒಂದು 6ರಿಂದ 7 ಲೀಟರ್ ತನಕ ಬಳಕೆ ಮಾಡ್ತೀವಿ. ಈಗ ಇಲ್ಲಿ ನಿಮ್ ಡೆವಲಪ್ಮೆಂಟ್ ನೋಡಿ ಇಲ್ಲಿ ಅಕ್ಕಪಕ್ಕ ರೈತರು ಕೇಳ್ತಿದಾರೆ ಸರ್. ಈ 3 ವರ್ಷದಿಂದ ಯೂಸ್ ಮಾಡ್ತಿದಾರ, ಈ ಡೆವಲಪ್ಮೆಂಟ್ ನೋಡ್ತಿದಾರೆ ರೈತರೆಲ್ಲ ಕೇಳ್ತಿದಾರ, ಏನ್ ಇದು ಯಾಕೆ ಈ ತರ ಬೆಳೆಸ್ತಿದಾರ? ಬಹಳ ಹೇಳ್ತಿದ್ದಾರೆ ಸರ್. ನಮ್ಮ ಸುತ್ತಮುತ್ತ ನಮ್ಮ ಹೊಲದಲ್ಲಿ ಬಾಜು ಇರ್ತಕ್ಕಂಥ ರೈತರು ನಮ್ಮ ಪ್ಲಾಟ್ಗಳು ನೋಡಿಕೇಸಿ ಯಾವ ಗೊಬ್ಬರ ಯೂಸ್ ಮಾಡ್ತಿದ್ರಪ್ಪ ನೀವು, ನಮ್ಮ ಬೆಳೆ ಚೆನ್ನಾಗಿಲ್ಲ, ನಿಮ್ಗೆ ಚೆನ್ನಾಗಿದಾವ ಅಂತ ಕೇಳಿದಿರಿ ಸರ್. ಕೇಳಿದ್ಮೇಲೆ ನಾನು ಸುಮಾರು ನಮ್ಮ ಬೇಕಿದ್ದ ರೈತರಿಗೆ ಪರಿಚಯ ಮಾಡಿ ಈ ಸಲ ಸ್ವಲ್ಪ ಯೂಸ್ ಮಾಡಿದ್ದಾರೆ ಸರ್. ಒಂದು 8-10 ರೈತರು, ಅವ್ರಿಗೂ ಬೆಳೆ ಚೆನ್ನಾಗಿದೆ ಸರ್. ಅಂದ್ರೆ ನಿಮಗ ಅನುಕೂಲ ಅನ್ಸಿದ ಮೇಲೆ ಬೇರೆ ರೈತರಿಗೆ ಹೇಳಿದ್ವಿ, ಪರಿಚಯ ಯೂಸ್ ಮಾಡಿಸಿದ್ದಾರೆ. ಈಗ ನಮ್ಮ ಪ್ರಾಡಕ್ಟ್ ಹಾಕೋದ್ರಿಂದ ನಿಮಗೆ ಯಾವ್ಯಾವ ರೋಗಗಳು ಕಂಟ್ರೋಲ್ ಆಗಿದಾವೆ? ಮುಂಚೆ ನೀವು ಕೆಮಿಕಲ್ ಹಾಕ್ತಿದ್ರಲ್ಲ, ಅವಾಗ ಯಾವ್ಯಾವ ರೋಗಗಳು ಬೀಳ್ತಿದ್ವು ಸರ್? ಬೂದಿ ರೋಗ ಬರ್ತಿತ್ತು, ಎಲೆ ಚುಕ್ಕಿ ರೋಗ ಬರ್ತಿತ್ತು, ಬೆಂಕಿ ರೋಗ ಬರ್ತಿತ್ತು, ಕುತ್ತಿಗೆ ರೋಗ ಬರ್ತಿತ್ತು. ಈಗ ಯಾವ ರೋಗನೂ ಇಲ್ಲ ಸರ್. ಈಗ ನಮ್ಮ ಆರ್ಗ್ಯಾನಿಕ್ ಇದೆ, ಮಾಸ್ಕೇರ್ ಕಂಪ್ನಿದು ನಾವು ಗೊಬ್ಬರ ಯೂಸ್ ಮಾಡೋದ್ರಿಂದ ಯಾವ ರೋಗ ಇಲ್ಲ ಸರ್. ಯಾವ ರೋಗನೂ ಬರ್ತಿಲ್ಲ ಸರ್. ಈಗ ಮುಂಚೆ ಎಲ್ಲ ನಿಮ್ದು ಎಷ್ಟು ಬರುತ್ತೆ ಸರ್ ಒಂದ್ ಎಕರೆಗೆ ಇಳುವರಿ ಕೆಮಿಕಲ್ ಯೂಸ್ ಮಾಡಕ್ಕೆ? 38ರಿಂದ 40 ಬರ್ತಿತ್ತು ಸರ್. ಈಗಲೂ ನಮ್ಗೆ 40 ಬೆಳೆ ಬರ್ತಾವ ಸರ್. ಸೇಮ್ ಬರ್ತಾವ ಸರ್. ಕಡಿಮೆ ಖರ್ಚು, ಇಳುವರಿ ಮಾತ್ರ ಸೇಮ್ ಇದೆ. ರೈತರಿಗೆ ಅನುಕೂಲ. ಮುಂಚೆ ಎಲ್ಲ ನೀವು ಹಾಕ್ಬೇಕಾದ್ರೆ ರೈತರು ಬೇಡ ಅಂತಿದಾರ ಅಂತ ಅಂದ್ರಿ, ಏನ್ ಅಂತಿದ್ರು ಸರ್ ರೈತರು ಅನ್ಸಿಕೆ? ಇಲ್ಲ ಸರ್, ಮೊದಲು ನಾವು ಫಸ್ಟ್ ಯೂಸ್ ಮಾಡಕ್ಕಲ್ಕ ಜನರು ಒಂಥರ ರೈತರು ಅದ್ರ ಬಗ್ಗೆ ಸ್ವಲ್ಪ ಕೇರ್ಲೆಸ್ ಇತ್ತು. ನಾವು ಗೊಬ್ಬರ ಹಾಕಿದ್ರೆ ಬೆಳೆ ಇದು ಲಿಕ್ವಿಡ್ 1 ಲೀಟರ್ ಲಿಕ್ವಿಡ್ 1 ಎಕರೆಗೆ ಹಾಕಿದ್ರೆ ಯಾವಾಗ ಬೆಳಿತೈತೆ? ಗೊಬ್ಬರ 3-4 ಚೀಲ ಒಂದು ಕೋಟ್ ಹಾಕ್ಬೇಕಾದ್ರೆ 3 ಚೀಲ ಗೊಬ್ಬರ ಹಾಕಿದ್ರೆ ಬೆಳೆಯಲ್ಲ. ಲಿಕ್ವಿಡ್ 1 ಲೀಟರ್ ಹಾಕಿದ್ರೆ ಹೆಂಗೆ ಬೆಳಿತೈತಿ? ಅವೆಲ್ಲ ಸುಮ್ಮನೆ ಕಂಪ್ನಿಯವ್ರು ತಮ್ಮ ಪ್ರಚಾರಕ್ಕೆ ಮಾಡ್ತಾರಂತ ಹೇಳ್ತಿದ್ರು ಸರ್. ಅವರು ಅಂದ್ರೂ ನಾವು ಅವರು ಜನರ ಮಾತು ಕೇಳಾರ್ದೆ ನಾವು ನಮ್ದು ನೋಡಮ್ಮ ಒಂದು ಸ್ವಲ್ಪ ಪರೀಕ್ಷೆ ಮಾಡೋಣ ಅಂತೇಳಿ ನಾವು ಮಾಡಿದೀವಿ ಸರ್. ಮಾಡಿದ್ಮೇಲೆ ನಮ್ಮ ಬೆಳೆ ಚೆನ್ನಾಗಿ ಬಂದಾಗ ಅವರೇ ಬಂದು ಇಲ್ಲಪ್ಪ ನಾವು ನೀನು ಹೇಳೋದು ಕರೆಕ್ಟ್ ಆಯ್ತು ನೋಡು ಅಂತೇಳಿ ನಮಗೆ ರೈತರ ಮುಂದಿನ ಸಲ ನೆಕ್ಸ್ಟ್ ನಮಗೆ ಕೊಡಪ್ಪ, ಕಡಿಮೆ ಖರ್ಚಲ್ಲಿ ಆಗ್ತದೆ ಅಂತೇಳಿ ನಮ್ಮ ಹತ್ರಲ್ಲಿದ್ದ ಒಂದು 8-10 ಜನ ತೊಗೊಂಡಿದ್ದಾರೆ ಸರ್. ಅಂದ್ರೆ ನೀವು ಯೂಸ್ ಮಾಡಕ್ಕಂತ ಮುಂಚೆ ನಿಮಗೆ ಯಾರಿಂದ ಪರಿಚಯ ಸರ್ ನಮ್ಮ ಲಿಕ್ವಿಡ್? ನಮ್ಗೆ ಸರ್ ವೆಂಕಟರಾವ್ ಅಂತೇಳಿ ಇಲ್ಲಿ ರೆಡ್ಡಿ ಅದಾರ ಸರ್. ಅವರು ಪರಿಚಯ ಸರ್. ನಮಗೆ ಮೊದಲು ಅವ್ರು ಬಳಸ್ತಿದ್ರು ಸರ್. ಅವರು ನಮಗೆ ಕೊಟ್ಟರು ಸರ್. ಅವರು ನಮಗೆ ಈ ಥರ ಮಾಡ್ರಿ, ಕಡಿಮೆ ಖರ್ಚಿನಲ್ಲಿ ಎಲ್ಲ ನಿಮಗೆ ಒಳ್ಳೇದಾಗ್ತದೆ, ಸುಮ್ಮನೆ ಯಾಕೆ ದುಡ್ಡು ಜಾಸ್ತಿ ಖರ್ಚು ಮಾಡ್ಕೊಂಡು ಲಾಭ ಇನ್ವೆಸ್ಟ್ ಉಳಿಯಂಗಿಲ್ಲ, ನಿಮ್ಗೆ ಇನ್ವೆಸ್ಟ್ ಮಾಡಿದಷ್ಟು ಲಾಭ ಉಳಿಯಂಗಿಲ್ಲ, ಈ ಕಡಿಮೆ ಖರ್ಚಿನಲ್ಲಿ ನಿಮ್ಗೆ ಜಾಸ್ತಿ ಲಾಭ ಆಗ್ತದೆ ಅಂತೇಳಿ ನಮ್ಗೆ ಅವ್ರು ಪರಿಚಯ ಮಾಡಿದ್ರು. ಅವ್ರು ಪರಿಚಯ ಮಾಡಿದ್ಮೇಲೆ ನೀವು ಯೂಸ್ ಮಾಡಿದ್ದೀರಾ, ಮತ್ತೆ ನಿಮ್ಮ ನೋಡಿ ತುಂಬಾ ಜನ ಯೂಸ್ ಮಾಡ್ತಿದ್ದಾರೆ. ಈಗ ನಮ್ಮ ಪ್ರಾಡಕ್ಟ್ ಬಗ್ಗೆ ಇಲ್ಲೆಲ್ಲ ಯಾದಗಿರಿ ಜಿಲ್ಲೆಯಲ್ಲಿ ಭತ್ತ ಬೆಳೆಯುವಂತ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀವಿ ಸರ್? ನಾನು ಭತ್ತ ಬೆಳೆಯುವಂಥ ರೈತರಿಗೆ ಸರ್, ಇದು ನಾವು ಈಗ ಗೊಬ್ಬರ ತರಬೇಕಂದ್ರೆ ಈಗ ಮೊದಲು ರಾಸಾಯನಿಕ ಗೊಬ್ಬರ ತರ್ತಿದ್ದೀವಲ್ರಿ, ಒಂದು ಟ್ರ್ಯಾಕ್ಟರ್ದಲ್ಲಿ ತೊಗೊಂಬರ್ಬೇಕು. ಅದಕ್ಕೆ ಒಂದು ಚೀಲ ಗೊಬ್ಬರ ಹೊಡಿಬೇಕಾದ್ರೆ 100 ರೂಪಾಯಿ ಖರ್ಚು ಕೊಡ್ಬೇಕು ಆಗ್ತದೆ ಸರ್. ಇದು ನಾವು ಸ್ವಂತ ಮನೆಗೆ ಒಂದು ಇಬ್ಬರು ಇದ್ರೆ 50 ಎಕರೆಗೆ ಹೊಡ್ಕೋಬೋದು ಸರ್. ಒಂದು ಬೈಕ್ ಮ್ಯಾಗ ಇಟ್ಕೊಂಡು ಒಂದು 20 ಲೀಟರ್ ತಂದು 20 ಎಕರೆಗೆ ಹಾಕಬಹುದು. ಒಳ್ಳೆ ಕಡಿಮೆ ಖರ್ಚಿನಲ್ಲಿ ಜಾಸ್ತಿ ಆದಾಯ ಸರ್. ರೈತರಿಗೆ ಅನುಕೂಲ ಆಗ್ತದೆ. ಮುಂದೆ ಎಲ್ಲ ರೈತರು ಅನುಕೂಲ ಆಗ್ತದೆ ಸರ್. ರೈತರಿಗೆ ಮುಂದೆ ಎಲ್ಲ ರೈತರಿಗೆ ನಾನು ಹೇಳಕ್ ಬರ್ತೇನೆ, ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಆದಾಯ ಸಿಗುತ್ತೆ, ಬೆಳೆನೂ ಅದೇ ತರ ಬರುತ್ತೆ, ಸೇಮ್ ಬೆಳೆ ಬರುತ್ತೆ, ರೋಗಗಳು ಕಡಿಮೆ ಬರ್ತಾವ ಅಂತೇಳಿ ರೈತರಿಗೆ ಹೇಳಕ್ ಇಷ್ಟಪಡ್ತೀವಿ. ಅಂದ್ರೆ ಎರೆಹುಳು ಉತ್ಪತ್ತಿ ಚೆನ್ನಾಗತ್ತೆ, ಭೂಮಿ ಕೂಡ ಯಾವುದೇ ಎಫೆಕ್ಟ್ ಇರಲ್ಲ? ಇಲ್ಲ ಸರ್, ಯಾವುದೇ ಎಫೆಕ್ಟ್ ಇಲ್ಲ ಸರ್. ಚೆನ್ನಾಗೈತೆ, ಎಲ್ಲ ಯೂಸ್ ಮಾಡ್ರಿ ಅಂತ ಹೇಳ್ತೀನಿ. ಚೆನ್ನಾಗಿದೆ, ಎಲ್ಲ ರೈತರಿಗೆ ಯೂಸ್ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್.